6 ಮಂದಿ ಅವರೆಲ್ಲ ಭಾಳ ತರಬೇತಿ ಇರತಕ್ಕಂಥವ್ರು ಎಕ್ಸ್ ಡೈರೆಕ್ಟರ್ಸ್ ಎಲ್ಲ ಆ ಟೀಮ್ನಲ್ಲಿದ್ದಾರೆ. ಅವ್ರಿಗೆ ನಾನು ನಮ್ಮ ಜಿಲ್ಲಾಗೆ ರಾಯಚೂರು ಜಿಲ್ಲೆಗೆ 3 ಬಾರಿಗೆ ಹೋಗಿ ಬಂದಾರೆ. ಅವ್ರು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಾಯಿಲ್ ಟೆಸ್ಟಿಂಗು, ಗ್ರೌಂಡ್ ವಾಟರ್ ಎಲ್ಲ ತಗೊಂಡು. ಈ ರೀತಿಯಾಗಿ ರಾಜ್ಯದಲ್ಲಿ ಎಲ್ಲೆಲ್ಲಿದು ಯಾರ್ಯಾರು ತಜ್ಞರಿದ್ದಾರೋ ಅವರೆಲ್ಲರೂ ನಾನು ಕಳಿಸಿ 5-6 ಟೀಮ್ ನಾನು ಈಗಾಗಲೇ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡು ಅವನ್ನೆಲ್ಲ ಒಳಪಡಿಸಿ ವಾಟರ್ ಈಸ್ ಫ್ಯೂಚರ್ ಅಂತೇಳಿ ಇಡೀ ರಾಜ್ಯದಲ್ಲಿ ಅದಕ್ಕೇನು 5 ಕೋಟಿ 6 ಕೋಟಿ 7 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಅದು ವ್ಯವಸ್ಥಿತವಾಗಿ ನಮ್ಮೆಲ್ಲ ಜನರ ಇನ್ವಾಲ್ವ್ ಮಾಡಿ ಪಂಚಾಯತಿ ಮೆಂಬರ್ಸು ಜಿಲ್ಲಾ ಪಂಚಾಯತಿ ಮೆಂಬರ್ಸು ಇದು ಈಕ್ವಲ್ ಟು 400 ಚಿಲ್ಲರೆ ರುಪೀಸ್ ಅರ್ಧ ಲೀಟರ್ಗೆ ನಾವು ಕೊಡುವುದು ಅಂತಾದರೆ ತಾವು ಹೇಳುವಂಥದ್ದು ಸಿಟಿಗಳಲ್ಲಿ ಸಭಾಪತಿಗಳೇ ಈ ನಗರದಲ್ಲಿ ಸಮಸ್ಯೆಗಳಿದ್ದಾಗ ನಿಮ್ಮ ಲಿಬರಲೈಸೇಷನ್ ಅಲ್ಲಿರುವಂಥ ಎಲ್ಲ ಸಾಮಾಜಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಪಾಪ ತಂದೆ ತಿಪ್ಪೇಸ್ವಾಮಿ, ತಾಯಿ ಜ್ಯೋತಿ ಅವರು ಸಂಪೂರ್ಣವಾಗಿ ಕಣ್ಣಿಡ್ತಾ ಇದ್ದಾರೆ. ನಾನು ಗೃಹ ಸಚಿವರಿಗೆ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನ ನಾವು ತಡೆಗಟ್ಟಬೇಕಾಗಿದೆ, ಕ್ಯಾಚ್ಮೆಂಟ್ ಏರಿಯಾವನ್ನು ನಾವು ಉಳಿಸ್ಬೇಕಾಗಿದೆ, ಮಡ್ಪಾತನ್ನು ಉಳಿಸ್ಬೇಕಾಗಿದೆ, ಇವೆಲ್ಲ ಕೆಲಸಗಳನ್ನು ನಾವು ಪಾರ್ಕ್ಗಳನ್ನು ಉಳಿಸ್ಬೇಕಾಗಿದೆ. ಆಮೇಲೆ ಈಗ ಉದಾಹರಣೆಗೆ ನೀವು ಸೂಕ್ತ ದಂಡವನ್ನು ವಿಧಿಸಿದ್ದೀರಿ, ಇವೆಲ್ಲವನ್ನು ಕೂಡ ಮಾಡ್ಬೋದು. ಆದರೆ ನಾವ್ಯಾರು ಜಾಗೃತವಾಗದೇ ಇದ್ರೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಹಾಗೂ ನೀರು ಮತ್ತು ಗೃಹೋಪಯೋಗ ಉದ್ದೇಶಕ್ಕಾಗಿ ವಸತಿ ಅಪಾರ್ಟ್ಮೆಂಟ್ಸ್ಗೂ ನಾವು NOC ಕೊಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಇಷ್ಟು ಮಂದಿಗೆ ಇನ್ಕ್ಲೂಡಿಂಗ್ ರೈತರು ಸೇರಿ. ಹಾಗಾಗಿ ಯಾರಿಗೂ ತೊಂದರೆ ಇಲ್ಲದಂತೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಏನು ಜಲಶಕ್ತಿ ಡಿಪಾರ್ಟ್ಮೆಂಟ್ ಬಂದಿರತಕ್ಕಂಥ ಆಧಾರದ ಮೇಲೆ ನಾವು ಎಲ್ಲ ಗೈಡ್ಲೈನ್ಸು ಬೇರೆ ಬೇರೆ 15 ಸ್ಟೇಟ್ಗಳಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದರೆ ಥ್ರೂಔಟ್ ಕಂಟ್ರಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತ ರಿಪೀಟೆಡ್ಲಿ ಅವ್ರಿಗೆ ಬರೋದ್ರಿಂದ ಈ ತಿದ್ದುಪಡಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ, ಇದನ್ನು ಅನುಮೋದನೆ ಮಾಡಿಕೊಡ್ಬೇಕಂತ. ಈಗ ವಿಧೇಯಕವನ್ನು ಕಂಡಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ 2ರಿಂದ 6ನೇವರೆಗೆ ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಅವಧಿಯನ್ನು ಸೂಚಿಸಬೇಕು, ವಿರೋಧವಾಗಿ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ನಿಲ್ಲಿಸಲ್ಪಟ್ಟಿದೆ.